ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಇವತ್ತು ನಾನು ಸೂಪರ್ ಆಗಿರೋ ಹುಳಿಯಾಗಿರೋ ಖಾರವಾಗಿರೋ ಉಪ್ಪು ಖಾರ ಹುಳಿ ಎಲ್ಲ ಮುಂದೆ ಇರೋ ಸೂಪರ್ ಟೇಸ್ಟಿ ಬೇಕ್ರಿ ಸ್ಟೈಲ್ ಟೊಮೊಟೊ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೂಪರ್ ಆಗಿರ್ತವೆ, ನೋಡಬೇಕು. ಬೇಕ್ರಿ ಸ್ಟೈಲಲ್ಲೇ ಇರ್ತವೆ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಈ ಬಟ್ಲಾಗೋಷ್ಟು ಒಂದು ಬಟ್ಲು ಉರ್ಗಡ್ಲೆ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲೇ ಕಾಲು ಬಟ್ಲಾಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಎರಡನ್ನೂ ನೈಸಾಗಿ ರುಬ್ಕೊಂಬರ್ಬೇಕು. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ 2 ಟೊಮೊಟೊನ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಚಕ್ಲಿ ಅಂದರೆ ಟೊಮೊಟೊ ಹಾಕಲೇಬೇಕಲ್ವಾ. ಇದಂತೂ ಸೂಪರ್ ಆಗಿರುತ್ತೆ. ಹುಳಿಯಾಗಿ ಖಾರವಾಗಿ ಬೇಕ್ರಿ ಸ್ಟೈಲಲ್ಲಿ ತಿಂದ ಥರನೇ ಇರುತ್ತೆ. ಸೂಪರ್ ಆಗಿರುತ್ತೆ ನೋಡಿ. ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿ. ಈಗ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ ಉರ್ಗಡ್ಲೆ ಪುಡಿಗೆ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ. ಈಗ ಅದೇ ಬಟ್ಲಲ್ಲೇ 3/4 ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ. 1/4 ಬಟ್ಲು ಅವಲಕ್ಕಿ ಸೇರಿಸ್ಕೊಂಡಿರೋದ್ರಿಂದ 1 ಬಟ್ಲು ಉರ್ಗಡ್ಲೆಗೆ 4 ಬಟ್ಲು ಅಕ್ಕಿ ಮತ್ತು ಅವಲಕ್ಕಿ ಸರಿ ಆಗಬೇಕು. ಈಗ ನೋಡಿ ಬಿಸಿ ಎಣ್ಣೆನ ಕಾಯಿಸ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋವಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋವಷ್ಟು ಅಜ್ವಾಯಿನನ್ನ ಕೈಯಲ್ಲೇ ಈ ಥರ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ಕೈಯಲ್ಲಿ ಉಂಡೆ ಮಾಡಿದ್ರೆ ಹಿಟ್ಟು ಉಂಡೆ ಆಗಬೇಕು. ಈ ಥರ ಉಂಡೆ ಆದರೆ ನಮಗೆ ಚಕ್ಲಿ ಹಿಟ್ಟು ಸರಿಯಾಗಿ ಹದದಲ್ಲಿದೆ ಅಂತ ಅರ್ಥ. ಈಗ ನೋಡಿ, ಈಗ ಇದಕ್ಕೆ ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ಟೊಮೊಟೊ ಪ್ಯೂರಿ, ಅದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಈಗ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ನೋಡಿ ಈಗ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಬಿಸಿ ನೀರನ್ನ ಹಾಕೋಬೇಕು. ಉಗುರು ಬೆಚ್ಚಗಿರೋ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಉಗುರು ಬೆಚ್ಚಗಿರೋ ನೀರು ಸೇರಿಸ್ಕೊಂಡು ನಾದ್ಕೋಬೇಕು. ಸಾಫ್ಟ್ ಆಗಿ ಈ ತರ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಈಗ ಹಿಟ್ಟು ಚಕ್ಲಿ ಮಾಡೋ ಹಿಟ್ಟು ರೆಡಿ ಆಗಿದೆ. ಈ ತರ ಸಾಫ್ಟ್ ಆಗಿರ್ಬೇಕು ನೋಡಿ. ಇಲ್ಲಿ ತೋರಿಸಿದ್ರಲ್ಲ, ಈ ತರ ಸಾಫ್ಟ್ ಆಗಿರ್ಬೇಕು. ಇದನ್ನ ಸ್ವಲ್ಪ ಒಂದು 5 ನಿಮಿಷ ಎತ್ತಿಡೋಣ. ಅಷ್ಟರೊಳಗೆ ಒಂದು ಮೇಲೆ ಉದುರ್ಸೋಕೆ ಒಂದು ಪುಡಿ ರೆಡಿ ಮಾಡ್ಕೊಳ್ಳೋಣ. ಈ ಪುಡಿಯಿಂದನೇ ಈ ಚಕ್ಲಿಗೆ ಒಂದು ಹೊಸ ಟೇಸ್ಟ್ ಸಿಗೋದು. ನೋಡಿ ಈಗ ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋವಷ್ಟು ಸಕ್ಕರೆ ಪುಡಿ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋವಷ್ಟು ಉಪ್ಪು ತಗೊಂಡಿದ್ದೀನಿ, ಸಣ್ಣ ಉಪ್ಪು. 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸೇರಿಸ್ಕೊಂಡು 1 ಸ್ಪೂನ್ ಆಗೋವಷ್ಟು ಡ್ರೈ ಮ್ಯಾಂಗೋ ಪುಡಿ ಇದ್ರೆ ಅದನ್ನು ಸೇರಿಸ್ಕೊಳ್ಳಿ, ಇಲ್ಲ ಚಾಟ್ ಮಸಾಲ ಸೇರಿಸ್ಕೊಳ್ಳಿ. ನಾನಿಲ್ಲಿ ಚಾಟ್ ಮಸಾಲ ಸೇರಿಸ್ಕೊಂಡಿದ್ದೀನಿ. ಈಗ ಈ ಥರ ಕಲಿಸ್ಕೊಂಡು ಚೆನ್ನಾಗಿ ಎತ್ತಿಟ್ಕೊಳ್ಳೋಣ ಸೈಡಿಗೆ. ಇಲ್ಲಿ ನಾನು ಚಕ್ಲಿ ಒಳ್ಳಿಗೆ ನೋಡಿ, ಇಲ್ಲಿ ಚಕ್ಲಿದು ಪ್ಲೇಟ್ ಹಾಕ್ಕೊಂಡು ಎಣ್ಣೆ ಸವರ್ಕೋತಿದ್ದೀನಿ ಸರಿಯಾಗಿ ಸೈಡಿಗೆಲ್ಲ. ಒಂದ್ಸಾರಿ ಚಕ್ಲಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿನ ಉಂಡೆ ಸೇರಿಸ್ಕೊಂಡು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಈ ಥರ ಬೆಣ್ಣೆ ಮುರುಕ್ ಬಿಟ್ಕೋತೀವಲ್ಲ, ಆ ಥರ ಬಿಟ್ಕೋತಾ ಇದ್ದೀನಿ. ಪೂರ್ತಿ ಸೈಡಲ್ಲೆಲ್ಲ ಎಲ್ಲ ಕಡೆನೂ ಈ ಥರ ಬಿಟ್ಕೋತಾ ಇದ್ದೀನಿ. ಈ ಚಕ್ಲಿ ಬಿಟ್ಕೊಂಡ್ಮೇಲೆ ಇದು ಗುಳ್ಳೆಗಳೆಲ್ಲ ಕಡಿಮೆ ಆಗೋ ತನಕ ಇದನ್ನ ಟಚ್ ಮಾಡಕ್ ಹೋಗ್ಬಾರ್ದು. ಈ ಥರ ಗುಳ್ಳೆ ಕಡಿಮೆ ಆದಮೇಲೆ ಇದನ್ನ ಮಡ್ಚ್ ಹಾಕ್ಕೋಬೇಕು. ಮಡ್ಚ್ ಹಾಕ್ಕೊಂಡು ಮತ್ತೊಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮಗೆ ಕ್ರಿಸ್ಪಿ ಆಗಿರೋ ಚಕ್ಲಿ ರೆಡಿ ಆಗ್ತವೆ. ಈ ಥರ ಮತ್ತೊಂದು ಸಾರಿ ಬಿಟ್ಕೋತಾ ಇದ್ದೀನಿ.
ನೋಡಿ ಇಲ್ಲಿ ಎಲ್ಲದನ್ನು ಚಕ್ಲಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಅಗ್ಲನ್ ಬೇಷನಲ್ಲಿ ಈ ಚಕ್ಲಿನ ಹಾಕೊಂಡು ಮುರಿದು ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕಿರೋದ್ರಿಂದ ಚಕ್ಲಿ ಕೆಂಪು ಕಾಣಿಸ್ತಾ ಇದ್ದಾವೆ. ನೋಡಿ ಇಲ್ಲಿ ಮಾಡಿಟ್ಟಿರೋ ಚಕ್ಲಿನ ಈ ತರ ಮುರ್ಕೊಂಡು ಈಗ ಇದಕ್ಕೆ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಪುಡಿ, ಆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು, ಖಾರದ ಪುಡಿ, ಸಕ್ಕರೆ ಪುಡಿ ಮತ್ತೆ ಚಾಟ್ ಮಸಾಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಈಗ ಇದ್ರ ಮೇಲೆ ಉದುರಿಸ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಎಲ್ಲ ಚಕ್ಲಿಗೂ ಹತ್ತೋ ತರ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಈ ತರ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಬೇಕ್ರಿಯಲ್ಲಿ ಯಾವ ತರ ಸಿಗ್ತಾವೋ ಅದೇ ತರ ಸೂಪರ್ ಟೇಸ್ಟಿ ಆಗಿರೋ ಖಾರವಾಗಿರೋ ಹುಳಿಯಾಗಿರೋ ಮತ್ತೆ ಸ್ವೀಟ್ ಆಗಿರೋ ಚಕ್ಲಿ ಮನೇಲೆ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿ ಆಗಿರುತ್ತವೆ. ಒಂದು 15ರಿಂದ 20 ದಿನ ಇಟ್ಕೊಂಡ್ರು ಒಂಚೂರು ಕ್ರಿಸ್ಪಿನೆಸ್ ಹಾಳಾಗಲ್ಲ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕರಂ ಕುರುಮ್ ಅಂತಿರ್ತವೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ. ಎಷ್ಟು ರುಚಿಯಾಗಿರೋ ಚಕ್ಲಿನ ನೀವು ಮಾಡ್ಕೊಂಡು ನೀವು ನೋಡಿ ಹೇಗಿತ್ತು ಅಂತ ಹೇಳಿ. ನೀವಂತೂ ಸೂಪರ್ ಆಗಿರುತ್ತೆ ಅಂತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.